ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ದಿನ ಪಂಚಾಂಗವನ್ನು ನೋಡುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿರುವಂಥದ್ದು. ಕೃಷ್ಣ ದ್ವಾದಶಿ ಅಂತ ಹೇಳ್ತೀವಿ. ಶುಕ್ರವಾರ ಬಂದಿರುವಂಥದ್ದು ದ್ವಾದಶಿ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು. ಪೂರ್ವಭಾದ್ರ ನಕ್ಷತ್ರ, ಇಂದ್ರಯೋಗ, ತೈತುಲ ಕರಣವನ್ನು ನಾವು ಈ ಪಂಚಾಂಗಗಳಲ್ಲಿ ನೋಡ್ಕೊಳ್ಬೋದು. ಇನ್ನು ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ತುಳಸಿ ಪೂಜೆಯನ್ನು ಈ ದಿನ ಮಾಡಬೇಕು. ಶುಕ್ರವಾರ ದ್ವಾದಶಿ ಬಂದಾಗ ಕೃಷ್ಣ ಪಕ್ಷದಲ್ಲಿ ತುಂಬ ವಿಶೇಷವಾಗಿರುತ್ತೆ. ಈ ದಿನ ತುಳಸಿ ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮಸ್ತೆ ಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಈ ಮಂತ್ರವನ್ನು ಶ್ರವಣ ಫಲದಿಂದ ಪಠಣದಿಂದನೂ ಕೂಡ ಅನೇಕ ಫಲಗಳನ್ನು ಕೂಡ ನಾವು ಇದನ್ನು ತಿಳ್ಕೊಬೋದು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನು ಮೇಷರಾಶಿಯವರಿಗೆ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ನೋಡಿ. ಒಳ್ಳೆಯ ದಿನ. ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತೀರಾ ಮೇಷರಾಶಿಯವರು ಗಮನಿಸ್ಕೊಳ್ಳಿ. ಇವತ್ತು ನಿಮ್ಮ ಸ್ವಂತ ವ್ಯವಹಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ನೀವು ಅಭಿವೃದ್ಧಿಯನ್ನು ಪಡಿತೀರಾ. ಹಣದ ಒಳಹರಿವು ಹೆಚ್ಚಾಗುತ್ತೆ. ಹಣದ ನೀವು ನಿರೀಕ್ಷೆ ಇವತ್ತು ಮಾಡಬಹುದು. ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ. ಯಶಸ್ಸನ್ನು ಕೂಡ ಇದನ್ನು ಪಡಿತೀರಾ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ ನೋಡಿ. ವೃಷಭ ರಾಶಿಯವರು ಗಮನಿಸ್ಕೊಳ್ಬೇಕು, ಗಮನದಲ್ಲಿ ಇಟ್ಕೊಳ್ಳಿ. ಆಸ್ತಿ ವಿಚಾರವಾಗಿ ಏನಾದರೂ ಇವತ್ತು ಮಾತುಕತೆ ಇತ್ತು ಅಂತಂದರೆ, ಅಥವಾ ಆಸ್ತಿ ಮಾರಾಟ ಮಾಡಲಿಕ್ಕೆ ಆಗಲಿ ಅಥವಾ ಆಸ್ತಿ ನೀವು ಕೊಂಡುಕೊಳ್ಳೋದಾಗಲಿ ಸ್ವಲ್ಪ ಜಾಗೃತರಾಗಿರಬೇಕು. ಇದರಿಂದ ಏನಾಗುತ್ತೆ, ಇವತ್ತು ಜಾತಕ ಫಲದಲ್ಲಿ ಏನೇ ಹೇಳ್ತಾ ಇದೆ, ವೃಷಭ ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು, ತೊಡಕುಳುಂಟಾಗುವಂಥದ್ದು ಅಥವಾ ಮೋಸವಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ವ್ಯವಹಾರಗಳನ್ನ ಇದನ್ನು ಮಾಡ್ಕೊಳ್ಬೇಕು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನಾವು ನೋಡಿದಾಗ, ಮಿಥುನ ರಾಶಿಯವರಿಗೆ ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಜಾಗೃತರಾಗಿರಬೇಕು. ವ್ಯಾಪಾರ ಮಾಡುವಂತಹ ಕ್ಷೇತ್ರದಲ್ಲಿ ನೋಡಿ, ಯಾರೋ ಒಬ್ಬರು ಬಂದು ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೊಂದು ಅದು ಎತ್ಕೊಂಡು ಹೋಗುವಂಥದ್ದು ಅಥವಾ ನಿಮಗೆ ಕಳವಾಗುವಂತಹ ಸನ್ನಿವೇಶ ಎದುರು ನೋಡಬೇಕಾಗುತ್ತೆ. ಜಾಗೃತರಾಗಿರಬೇಕು ಮಿಥುನ ರಾಶಿಯವರು ಈ ವಿಚಾರವಾಗಿ ಈ ದಿನ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಅಂತ ಹೇಳ್ತಾ ಇದೆ. ಕರ್ಕಾಟಕ ರಾಶಿಯವ್ರಿಗೆ ಒಳ್ಳೆ ದಿನ ನೋಡಿ. ಯಾರೊಬ್ಬರು ಬರ್ತಾರೆ, ಯಾವುದೋ ಒಂದು ವಿಷಯಕ್ಕೆ ಹಣವನ್ನು ಕೇಳ್ತಾರೆ ನಿಮ್ಮನ್ನ. ಧರ್ಮ ಕಾರ್ಯಗಳಿಗೆ ಹಣವನ್ನು ಕೊಟ್ಟಾಗ ನಮಗೆ ಶುಭಪ್ರದನೇ ಅದು. ಯಾಕಂದರೆ ಯಾವುದೋ ಒಂದು ಒಳ್ಳೆ ಕಾರ್ಯಗಳಿಗೆ ಹಣವನ್ನು ನಿಮ್ಗೆ ಯಾರೋ ನಿರೀಕ್ಷೆ ಮಾಡ್ಕೊಂಡು ಬಂದಿರ್ತಾರೆ, ಕೊಡಿ, ಇವತ್ತು ಅನುಕೂಲ ಆಗುವಂಥದ್ದು. ಅದರಿಂದ ನಿಮಗೆ ಅನುಕೂಲ, ಮಾನಸಿಕವಾಗಿಯೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಯಾರೋ ಒಂದು ಒಳ್ಳೆ ಕಾರ್ಯಕ್ಕೆ ದುಡ್ಡು ಕೊಟ್ಟನಪ್ಪ ಅಂತ ಅನ್ನುವಂತಹ ನಿಮಗೆ ಮಾನಸಿಕವಾಗಿ ಕೂಡ ನಿಮ್ಗೆ ಅನುಕೂಲ ಆಗುವಂಥ ದಿನ ಅಂತ ಕೂಡ ಹೇಳ್ಬೋದು ಇವತ್ತು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದೆ ನೋಡಿದಾಗ ನೂತನ ವ್ಯಾಪಾರಿಗಳಿಗೆ ಉತ್ತಮ ಕಾಲ ಅಂತ ಹೇಳುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರ ಕೂಡ ಇವರಿಗೆ ಹೊಸದಾಗಿ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಿರ್ತಾರಲ್ವಾ, ಅವರಿಗೆ ಉತ್ತಮ ಕಾಲ. ಏನೋ ಹೊಸದಾಗಿ ಯಾರೋ ಹೇಳಿದ್ರು ಅಂತ ಏನೊಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡ್ತಿರ್ತೀರಾ, ಒಂದು ಮಾರ್ಗಗೋಚರ ಆಗ್ತಿರಲ್ಲ, ಏನು ಮಾಡಬೇಕು ಗೊತ್ತಾಗ್ತಿರಲ್ಲ, ಈ ರೀತಿ ಎಲ್ಲ ಆಗಿಬಿಟ್ಟಿರುತ್ತೆ. ಯಾಕಂದರೆ ಗೊತ್ತಿಲ್ಲದಿರೋ ವಿಚಾರ ಯಾವುದೋ ಒಂದು ಹೊಸದಾಗಿ ಮಾಡಬೇಕು ಅಂದ್ಕೊಂಡು ತುಂಬ ಆಸೆಪಟ್ಟು ಮಾಡ್ತಾ ಇರ್ತೀರಾ. ಆದರೆ ಇವತ್ತು ನೋಡಿ, ನಿಮಗೆ ಉತ್ತಮ ಕಾಲ. ಇವತ್ತು ನಿಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಏನು ಒಳ್ಳೆಯದಾವುದು ಕೆಟ್ಟದಾವುದು, ಯಾವ ರೀತಿ ಮಾಡಬೇಕು, ಅದೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗುವಂಥ ದಿನ ಇವತ್ತು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಮಿತ್ರರಿಂದ ಸಹಾಯ, ಸುಖಭೋಜನ ಪ್ರಾಪ್ತಿ ಅಂತಲೂ ಹೇಳ್ತಾ ಇದೆ. ಕನ್ಯಾ ರಾಶಿಯವರು ಇವತ್ತು ನೋಡಿ ಎಲ್ಲ ಹೊರಗಡೆ ಹೋಗ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಇವತ್ತು ಸುಖಭೋಜನ ಮಾಡುವಂಥದ್ದು, ಊಟೋಪಚಾರದಲ್ಲಿ ಭಾಗಿಯಾಗುವಂಥ ಸನ್ನಿವೇಶ, ನಿಮ್ಮ ಫ್ರೆಂಡ್ಸ್ ಜೊತೆ ಇವತ್ತು ಕಾಲ ಕಳೆಯುವಂತಹ ಸನ್ನಿವೇಶ ಕೂಡ ಇರುತ್ತೆ. ಆದರೆ ಜಾಗೃತರಾಗಿರಬೇಕಾಗುತ್ತೆ ಹೊರಗಡೆ ಹೋದಾಗ ಈ ದಿನ ಕನ್ಯಾ ರಾಶಿಯವರು. ತುಲಾ ರಾಶಿಯವರಿಗೆ ಇದನ್ನು ನೋಡಿದಾಗ ಈ ದಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕವಾಗಿರುವಂಥದ್ದು, ಅನಿರೀಕ್ಷಿತವಾಗಿ ಹಣ ಪಡೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುತ್ತೆ ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ನೋಡಿ, ಇವತ್ತು ಒಳ್ಳೆ ವಿಚಾರ, ಒಳ್ಳೆ ದಿನ ಇವತ್ತು ತುಲಾ ರಾಶಿಯವ್ರಿಗೆ. ವ್ಯಾಪಾರಸ್ಥರಿರ್ತೀರಾ, ಲಾಭಾಂಶ ಹೆಚ್ಚಾಗುತ್ತೆ ಇವತ್ತು. ಮತ್ತು ನೀವು ನಿರೀಕ್ಷೆ ಮಾಡಿರಲ್ಲ ಆ ರೀತಿ ಹಣ ಬರುವಂತಹ ಸನ್ನಿವೇಶ ಕೂಡ ಇವತ್ತು ನೋಡ್ಬೋದು ತುಲಾ ರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರು ನೋಡಿದಾಗ ನೀವು ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆಗಳನ್ನು ಸಿಗಾಕಿಕೊಳ್ತೀರಾ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವ್ರು ಗಮನಿಸ್ಕೊಳ್ಬೇಕು ನೋಡಿ. ಯಾವ ವಿಚಾರ, ಕೆಲವೊಂದು ವಿಚಾರಗಳನ್ನು ನಾವು ಬೇರೆ ಕಡೆ ಹೇಳ್ಕೋಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಇರುವಂಥದ್ದು. ಅದು ಕೆಲವೊಂದು ವಿಚಾರವನ್ನು ಬಹಿರಂಗಪಡಿಸಬಾರದು ಅಂತ ಹೇಳ್ತಾ ಇದೆ. ನೀವು ಕೂಡ ನಿಮ್ಮ ಉದ್ಯೋಗದಲ್ಲಿನೋ ಕುಟುಂಬದ ವಿಚಾರಗಳನ್ನು ಬೇರೆ ಕಡೆ ಹೇಳ್ಕೊಳ್ಬಾರ್ದು. ಇವತ್ತು ನೋಡಿ ಆ ರೀತಿ ಹೇಳ್ಕೊಂಡು ಸಿಗಾಕೊಳ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಮುನ್ನೆಚ್ಚರಿಕೆಯಿಂದ ನೀವು ಮಾತುಗಳನ್ನ ಆಡಬೇಕಾಗುತ್ತೆ ಇವತ್ತು ವೃಶ್ಚಿಕ ರಾಶಿಯವರು. ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಗಳನ್ನು ಪಡ್ಕೊಳ್ಬೇಕು ನೋಡಿ. ಧನುರಾಶಿಯವರು ಸ್ವಲ್ಪ ನೋಡಿ ಗಮನಿಸ್ಕೊಳ್ಳಿ. ಇವತ್ತು ಏನಾದರೂ ಒಂದು ನಿರ್ಧಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ನೋಡಿ, ಒಂದು ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೇನೋ ಅಥವಾ ಯಾವುದೋ ಒಂದು
ತುಂಬ ಕನಸು ಕಟ್ಕೊಂಡು ಅದು ಒಂದು ನಿರ್ಧಾರ ಮಾಡಬೇಕು ಅಂದ್ಕೊಂಡ್ರೆ ಮನೆಯವರ ಹಿರಿಯರ ಒಂದು ಸಲಹೆಗಳನ್ನು ತಗೊಳ್ಳಿ ಅಂತ ಹೇಳ್ತೀವಿ ಜಾತಕ ಫಲದಲ್ಲಿ. ಇವತ್ತು ಹಿರಿಯರನ್ನು ಅನುಸರಿಸಬೇಕು, ಒಳ್ಳೆ ಮಾತುಗಳು ಆಡ್ತಾರೆ. ಯಾಕಂದರೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅವ್ರದ್ದು ಕೂಡ ಸ್ವಲ್ಪ, ಯಾಕಂದರೆ ಏನಾದರೂ ಮುಂದೆ ಆಗುವಂತಹ ಆ ತೊಂದರೆಗಳನ್ನು ಎಲ್ಲವನ್ನು ಕೂಡ ಅವರು ಬಿಡಿಸಿ ಹೇಳ್ತಾರೆ ಅಂತ ಹೇಳ್ತಾ ಇದೆ. ಅವರ ಸಹಾಯವನ್ನು ತಗೊಳ್ಳಿ, ಅನುಕೂಲ ಆಗುವಂಥದ್ದು ಈ ದಿನ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದು ನೋಡಿದಾಗ ಇಂದು ಪ್ರತಿಯೊಂದು ಕಾರ್ಯವು ಕೂಡ ಯಶಸ್ವಿ ಆಗುತ್ತೆ ಅಂತ ಹೇಳ್ತದೆ. ಮಕರ ರಾಶಿಯವ್ರಿಗೆ ಒಳ್ಳೆ ದಿನ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಇವತ್ತು ಪೂರ್ಣಗೊಳ್ಳುತ್ತೆ. ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರಲ್ವ, ಇವತ್ತು ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಧೈರ್ಯ ಇಟ್ಟು ನೀವು ದೃಢ ನಿರ್ಧಾರವನ್ನು ಮಾಡಿ ಕೆಲಸ ಕಾರ್ಯಗಳ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಇವತ್ತು ಯಶಸ್ಸನ್ನು ಪಡೆಯುವಂಥದ್ದು ದಿನ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ದೊರೆಯುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಇವತ್ತು ಕುಂಭರಾಶಿಯವರಿಗೂ ಕೂಡ ಒಳ್ಳೆಯ ದಿನ. ನೋಡಿ, ಮಿತ್ರರ ಭೇಟಿಯಿಂದ ಹಣದ ವಿಚಾರವಾಗಿ ಅನುಕೂಲ ಅಂತ ಹೇಳ್ತಾ ಇದೆ. ಯಾರಾದರೂ ಹಣ ಕೊಡಬೇಕು ಅಂತ ಇದ್ರು ಅಥವಾ ಯಾರಾದರೂ ಮೋಸ ಹೋಗಿದ್ರೆ ನಿಮ್ಮ ಸ್ನೇಹಿತರ ಸಹಾಯದಿಂದ ಹಣ ಬರುವಂತಹ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದು ಕುಂಭರಾಶಿಯವರು. ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯನ್ನು ನೋಡಿದಾಗ ಇಂದು ಆರೋಗ್ಯದ ಕೊಂಚ ಏರುಪೇರಾಗಿ ಉಂಟಾಗುವಂಥದ್ದು. ಮೀನರಾಶಿಯವರು ಜಾಗೃತರಾಗಿರಬೇಕು ಆರೋಗ್ಯದ ವಿಚಾರವಾಗಿ. ನೋಡಿ, ಇವತ್ತು ಆರೋಗ್ಯ ಸಮಸ್ಯೆ ಕಾಣುವಂಥದ್ದು ಅಥವಾ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಪುನರಾವರ್ತಿ ಆಗುವಂಥದ್ದೆಲ್ಲ ಇರುತ್ತೆ. ಜಾಗೃತರಾಗಿರಬೇಕು, ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಇದನ್ನು ಪರಿಹಾರಗಳನ್ನು ಮಾಡ್ಕೊಳ್ಳಿ, ಹಾಸ್ಪಿಟಲ್ಗೆ ಹೋಗುವಂಥದ್ದು, ವೈದ್ಯರ ಬಳಿ ತೆರಳುವಂಥದ್ದು, ಈ ರೀತಿ ಏನಾದ್ರು ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ಆರೋಗ್ಯ ವಿಚಾರದಲ್ಲಿ ಕೂಡ ಸುಧಾರಣೆ ಕಂಡುಕೊಳ್ಬೋದು ಈ ದಿನ ಮೀನರಾಶಿಯವರು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.